CM ಕುರ್ಚಿಯ ಕದನಕ್ಕೆ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಕೂಡ ತುಪ್ಪ ಸುರಿತಿದ್ದಾರೆ. ಆದರೆ ಒಂದು ಅಚ್ಚರಿಯ ಸಂಗತಿ ಏನಂದರೆ, NDA ಕೂಟದಲ್ಲಿ ಎಲ್ಲರೂ ಕೂಡ ಒಬ್ಬ ನಾಯಕನ ಬೆನ್ನಿಗೆ ನಿಲ್ಲಬೇಕಾಗಿತ್ತು, ಅದು ಕುಮಾರಸ್ವಾಮಿಯವರ ಬೆನ್ನಿಗೆ. ಆದರೆ ಸಿದ್ದರಾಮಯ್ಯ ಅವರ ವಿರುದ್ಧ ಪುಂಖಾನುಪುಂಖವಾಗಿ ಕುಮಾರಸ್ವಾಮಿಯವರು ಮಾತಾಡ್ತಿದ್ದಾರೆ. ಸಾಮಾಜಿಕ ನ್ಯಾಯದ ಸಂಹಾರಿ, ನೀವೇ ಅಹಿಂದ ವರ್ಗಕ್ಕೆ ಅನ್ಯಾಯ ಮಾಡ್ತಿದ್ದೀರಿ ಅಂತೆಲ್ಲ ಒಂದಷ್ಟು ಉದಾಹರಣೆಗಳನ್ನು ಕೊಟ್ಕೊಂಡು ಕುಮಾರಸ್ವಾಮಿಯವರು ಸಿದ್ದರಾಮಯ್ಯ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಆದರೆ ತುಂಬ ಸೂಕ್ಷ್ಮವಾಗಿ ನೀವು ಗಮನಿಸಿದ್ರೆ ಒಬ್ಬ BJPಯ ನಾಯಕನೂ ಕೂಡ ಕುಮಾರಸ್ವಾಮಿಯವರ ಪರವಾಗಿ ಧ್ವನಿ ಎತ್ತುತ್ತಿಲ್ಲ. ಬಹಿರಂಗವಾಗಿ NDA ಕೂಟದ ನಾಯಕ ನಮ್ಮ ಕುಮಾರಸ್ವಾಮಿ ಅನ್ನುವಂತಹ ಮೆಸೇಜನ್ನು ಕೊಡ್ತಿಲ್ಲ. ಯಾಕೆ? ಇದು ಒಂದನೇ ವಿಚಾರ. ಎರಡನೇದು, ಕುಮಾರಸ್ವಾಮಿಯವರು ಕೂಡ ಕೊನೆ ಗಳಿಗೆಯಲ್ಲಿ DK ಶಿವಕುಮಾರ್ ಅವರ ಬೆನ್ನಿಗೆ ನಿಂತ್ರ 31 ಯುವ ಶಾಸಕರೇನು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಇದು ಪತ್ರ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಬ್ಲ್ಯಾಕ್ ಮೇಲ್ನ ತಂತ್ರ. 31 ಶಾಸಕರು ಒಂದು ಬಣದಲ್ಲಿರ್ತೀವಿ ಅನ್ನೋ ಮೆಸೇಜನ್ನು ಕೊಟ್ಟಿರುವ ರೀತಿಯಲ್ಲಿ ಕಾಣ್ತಿದೆ. ಆದರೆ ಆ 31 ಶಾಸಕರ ಪೈಕಿ ಸಿದ್ದರಾಮಯ್ಯ ಅವರ ಬಣದ ನವ ಯುವ ಶಾಸಕರ ದಂಡು ಕೂಡ ಇದೆ. ಆ ಕಾರಣಕ್ಕೋಸ್ಕರ ಈ 31 ಶಾಸಕರ ಬೇಡಿಕೆಯನ್ನು DK ಶಿವಕುಮಾರ್ ಅವರ ಬಣದ ಬ್ಲ್ಯಾಕ್ ಮೇಲ್ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇದರಲ್ಲಿ ಬಹುಪಾಲು ಶಾಸಕರು ಕನಕೋತ್ಸವದಲ್ಲಿ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ಒಂದಷ್ಟು ಮಾತುಕತೆಗಳಾಗಿತ್ತು ಅನ್ನುವಂಥದ್ದು ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆದಂತಹ ವಿಚಾರನ್ನೇ. ಆದರೆ ಈಗ ಒಂದು ಕುಮಾರಸ್ವಾಮಿ ಅವರು ಮಾತಾಡ್ತಿರುವಂಥದ್ದು, ಎರಡನೇದು DK ಶಿವಕುಮಾರ್ ಅವರ ಪರವಾಗಿ ಪರೋಕ್ಷವಾಗಿ ಧ್ವನಿ ಎತ್ತುತ್ತಿರುವಂಥದ್ದು, ಮೂರನೇ ವಿಚಾರ ತುಂಬ ಇಂಪಾರ್ಟೆಂಟ್, DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಈ ಇಬ್ಬರೂ ನಾಯಕರ ಜೊತೆಯಲ್ಲಿ ಏನು ಪ್ರಬಲ ಒಕ್ಕಲಿಗ ಸಮಾಜದ ಶಾಸಕರು ಇದ್ದಾರೆ. ಆ ಶಾಸಕರಿಗೆ ಅಸಲಿ ಆತಂಕ ಶುರುವಾಗಿರುವಂಥದ್ದು. ಇನ್ನೂ ಮುಖ್ಯವಾದ ಸಂಗತಿ ಅಂದರೆ 2028ಕ್ಕೆ ಕಾಂಗ್ರೆಸ್ಸನ್ನು ಮತ್ತೆ ಗೆಲ್ಲಿಸಿಕೊಳ್ಳೋದಕ್ಕೆ ಬಹುದೊಡ್ಡ ಜಾದೂ ಮಾಡೋದಕ್ಕೆ ಬಿಹಾರದಿಂದ ಒಬ್ಬ ಪ್ರಭಾವಿ ಚುನಾವಣಾ ಚಾಣಕ್ಯ ಎಂಟ್ರಿ ಕೊಡೋರಿದ್ದಾರೆ. ಅವರು ಈಗಾಗಲೇ ಒಂದೇ ಮೆಸೇಜ್ ಕೊಟ್ಟಿರುವುದು ಕಾಂಗ್ರೆಸ್ಗೆ, ಸಿದ್ದರಾಮಯ್ಯ ಇಲ್ಲದೆ ಕರ್ನಾಟಕ ಕಾಂಗ್ರೆಸ್ ಇಲ್ಲ. ನೋ ಡೌಟ್ ಕುಮಾರಸ್ವಾಮಿಯವರು ಸಾವಿರ ಮಾತಾಡಬಹುದು, ಉಂಡ ಮನೆಗೆ ದ್ರೋಹ ಭಾಗದವರು ಸಿದ್ದರಾಮಯ್ಯ ಅಂತೆಲ್ಲ ಮಾತಾಡ್ತಿದ್ದಾರೆ. ಆದರೆ ಇದೇ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಪರವಾಗಿ ಧ್ವನಿ ಎತ್ತಿ ಒಂದು ಸಮಾವೇಶ ಮಾಡಿದ್ದಕ್ಕೆ ಒಬ್ಬ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನು, ಕುರಿಗಾಹಿ ಸಿದ್ದರಾಮಯ್ಯ ಅವರನ್ನು ಅಕ್ಷರಶಃ ತಳ್ಳಿದ್ರಲ್ಲ, ಉಚ್ಚಾಟನೆ ಮಾಡಿದ್ರಲ್ಲ, ಅದು ದ್ರೋಹ ಆಗೋದಿಲ್ಲ. ಇನ್ನು ನಾಳೆ ಇವರು ಬೆಳೆದು ಬಿಟ್ಟರೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗತ್ತೆ ಅನ್ನೋ ಆತಂಕಕ್ಕೆ ಬಿದ್ದು ಪಕ್ಷ ಬೇರೊಬ್ಬರ ಪಾಲಾಗುತ್ತೆ, ಒಂದು ಕುಟುಂಬದ ಅಸ್ತಿತ್ವ ಕಳ್ಕೋಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನು ಅಕ್ಷರಶಃ ಹೊರದಬ್ಬಿದ್ರು. ಈಗಲೂ ದೇವೇಗೌಡರು ರೀಸನ್ ಏನು ಅಂತ ಕೇಳಿದ್ರೆ, ನಾನು ಹೇಳಿದೆ ಅಹಿಂದ ಅಂತ ಮಾಡೋದು ಬೇಡ, ಆ ಕಾರಣಕ್ಕೋಸ್ಕರನೇ ನನಗೆ ಕೋಪ ಬಂತು, ಆ ವೇದಿಕೆಗಳಲ್ಲಿ ನನ್ನ ವಿರುದ್ಧ ಎಲ್ಲ ಮಾತಾಡ್ತಿದ್ರು ಅಂತೆಲ್ಲ ಸಾಕಷ್ಟು ಸಬೂಬನ್ನು ಕೊಡ್ತಾರೆ. ಆದರೆ ಸಿದ್ದರಾಮಯ್ಯ ಅವರು ತುಂಬ ಸ್ಪಷ್ಟವಾಗಿ ಮಾಡಿದ್ದು ಅಹಿಂದ ಅನ್ನೋದನ್ನು ದೇವೇಗೌಡರು ಹೇಳ್ತಾರೆ. ಅಲ್ಲಿಗೆ ಉಂಡ ಮನೆಗೆ ದ್ರೋಹ ಬಗೆಯುವಂಥದ್ದು ಅನ್ನೋ ಮಾತನ್ನು ಹೇಳೋಕ್ಕೂ ಮುಂಚೆ ಜನತಾ ದಳ ಇಬ್ಬಾಗಾದಾಗ ಅತಿರಥ ಮಹಾರಥ ಒಕ್ಕಲಿಗ ನಾಯಕರೇನೇ JDU ಪರವಾಗಿ ನಿಂತಿದ್ರು. ಒಬ್ಬ ಹಿಂದುಳಿದ ವರ್ಗದ ಕುರಿಗಾಹಿ ಸಿದ್ದರಾಮಯ್ಯ ದೇವೇಗೌಡರ ಜೊತೆಯಲ್ಲಿ ನಿಂತಿದ್ರು. MP ಪ್ರಕಾಶ್ ಸೇರಿದಂತೆ ಒಂದಷ್ಟು ನಾಯಕರು ಅವತ್ತಿನ್ನು JDU ಜೊತೆಯಲ್ಲಿ ಗುರುತಿಸ್ಕೊಳ್ತಿದ್ದಂತಹ ಸಂದರ್ಭದಲ್ಲಿ JDSಗೆ ಬಂದಿರಲಿಲ್ಲ. ಅವತ್ತು ಪಕ್ಷ ಕಟ್ಟುವಾಗ ದೇವೇಗೌಡರ ಜೊತೆಯಲ್ಲಿ ನಿಂತಿದ್ದು ಇದೇ ಹಿಂದುಳಿದ ನಾಯಕ. ಆ ಕಾರಣಕ್ಕೋಸ್ಕರನೇ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಆ ವಿಚಾರಧಾರೆಗಳಿದ್ದಂತಹ ನಾಯಕನಿದ್ದ ಕಾರಣಕ್ಕೇನೆ JDS 58 ಗೆಲ್ತು. ಇವತ್ತು ಕುಮಾರಸ್ವಾಮಿ ಅವರು ಇಷ್ಟೆಲ್ಲ ಮಾತಾಡ್ತಿದ್ದಾರೆ. ಏಕಾಂಗಿಯಾಗಿ ಮೈತ್ರಿ ಮಾಡ್ಕೊಳ್ಳದೆ ಅಲ್ಲ, ಏಕಾಂಗಿಯಾಗಿ ಆ 58ಕ್ಕೆ ಒಂದೇ ಒಂದು ಸ್ಥಾನವನ್ನು ಹೆಚ್ಚಿಗೆ ಇದ್ದು ಬಿಟ್ಟರೆ ಸಿದ್ದರಾಮಯ್ಯನಿಗಿಂತ ಅತಿ ದೊಡ್ಡ ನಾಯಕ ಕುಮಾರಸ್ವಾಮಿ ಅಂತ ಹೇಳಬಹುದು. ಇನ್ನೂ ಇಂಪಾರ್ಟೆಂಟ್ ಅಂದರೆ ಸಿದ್ದರಾಮಯ್ಯ ಅವ್ರಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಿದ್ದಾರೆ. ಬೇರೆ ಕ್ಷೇತ್ರಗಳಲ್ಲಿ ನಿಂತು ತೋರಿಸಿ ನೋಡೋಣ. ತುಮಕೂರು ದಾಟಿ ಚಿತ್ರದುರ್ಗ ಸೇರಿದಂತೆ ಈ ಕಡೆ ಶಿವಮೊಗ್ಗದಾಚೆ ಕರಾವಳಿಯಲ್ಲಿ ಕುಮಾರಸ್ವಾಮಿಯವರು ಒಂದು, ಮಲೆನಾಡು ಅಥವಾ ಕರಾವಳಿಯಲ್ಲಿ ಕುಮಾರಸ್ವಾಮಿಯವರು ಒಂದು ಕ್ಷೇತ್ರದಲ್ಲಿ ನಿಂತು ಗೆಲ್ಲೋದಕ್ಕೆ ಬೇಡ, ಉಡುಪಿಯಲ್ಲಿ ಒಂದು ಕ್ಷೇತ್ರದಲ್ಲಿ ನಿಂತು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಆದರೆ ಉತ್ತರ ಕರ್ನಾಟಕ ಇರಬಹುದು, ಹಳೆ ಮೈಸೂರು ಇರಬಹುದು, ಬಯಲುಸೀಮೆ ಇರಬಹುದು, ಅಹಿಂದ ನಾಯಕತ್ವ ಎಲ್ಲೆಲ್ಲಿ ಸ್ಟ್ರಾಂಗ್ ಆಗಿದೆ ಅಲ್ಲಿ ಸಿದ್ದರಾಮಯ್ಯ ಅವರು ಗೆಲ್ಲಬಹುದು. ಒಂದು ಸಮಾಜಕ್ಕೆ, ಒಂದು ಕುಟುಂಬಕ್ಕೆ ಪಕ್ಷ ರಿಜಿಸ್ಟ್ರೇಷನ್ ಆಗಿರೋದಿಲ್ಲ.
ದೊಡ್ಡ ದೊಡ್ಡ ನಾಯಕರ ಶ್ರಮ ಬಲಿದಾನಗಳ ಕಾರಣಕ್ಕೆ ಒಂದು ಪಕ್ಷ ಇರುತ್ತೆ. ಇದು ನಮ್ಮದು, ನಾವು ಕಟ್ಟಿದ್ದು ಅಂತ ಹೇಳಲಿಕ್ಕಾಗೋದಿಲ್ಲ. ಇದೇನೇ ಇರಬಹುದು. ಒಬ್ಬ ಕೃಷ್ಣಪ್ಪ ಅವರು ರಾಜ್ಯಾಧ್ಯಕ್ಷರಾಗಿದ್ದಂತಹ ದಲಿತ ನಾಯಕರೊಬ್ಬರು ಕುಮಾರಸ್ವಾಮಿಯವರು ವಿನಾಕಾರಣ ರೀಸನ್ ಇಲ್ಲದೆ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತು ಬಿಸಾಕಿದ್ರು. ಆದರೂ CM ಇಬ್ರಾಹಿಂ ಅವರನ್ನು ಕಿತ್ತಾಕಿದ್ರು. ಯಾಕೆ? ಒಂದು JDS ಸ್ಥಿತಿ ಹೇಗಿದೆ ಅಂದರೆ, ಇವತ್ತು BJP ಯಾಕೆ ಅವ್ರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರನ್ನು ಬೈತಿದ್ರೂ ಕೂಡ ಬೆನ್ನಿಗೆ ನಿಲ್ತಿಲ್ಲ? BJP ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು, ಅಹಿಂದ ವಿರೋಧ ಕಟ್ಟಿಕೊಂಡ್ರೆ ರಾಜ್ಯದಲ್ಲಿ ನಮ್ಮ ಸ್ಥಿತಿ 66ರ ಗಡಿ ದಾಟೋದಿಲ್ಲ, ಮತ್ತೊಂದು ಪಕ್ಷದ ಸ್ಥಿತಿ 20ರ ಗಡಿ ದಾಟೋದಿಲ್ಲ. ಕುಮಾರಸ್ವಾಮಿ ಅವರು ಏನು ಬೇಕಾದರೂ ಮಾಡಿಕೊಂಡ್ಲಿ, LJP ರೀತಿಯಲ್ಲಿ, ಲೋಕ ಜನಶಕ್ತಿ ಪಾರ್ಟಿ ರೀತಿಯಲ್ಲಿ 2020ರಲ್ಲಿ ಏನು ಉತ್ತರ ಪ್ರದೇಶದಲ್ಲಿ ಬಿಹಾರದಲ್ಲಾಯಿತು, ಆ ರೀತಿ ರಾಜ್ಯದಲ್ಲೂ ಕೂಡ ಮತ್ತೊಂದು ಪಕ್ಷದ ಸ್ಥಿತಿ ಬಂದು ನಿಲ್ಲತ್ತೆ. ಬೇಕಂತಲೇ BJP, ಯಾಕಂದ್ರೆ ಅವ್ರು ಮಾತಾಡ್ತಿರೋದು ನೋಡಿ, ಸ್ವತಂತ್ರವಾಗಿ 113 ಯಾರು ಗೆಲ್ತಾರೋ ಅವರೇ CM ಅಂತಿದ್ದಾರೆ. ಅದರ ಅರ್ಥ BJP ನಾವು 113 ಗೆಲ್ಲಬಹುದು, ಮೈತ್ರಿ ಇಲ್ಲದೇನೆ ಅನ್ನೋ ಮೆಸೇಜನ್ನು ಕೊಡ್ತಿರೋ ಸಂದರ್ಭದಲ್ಲಿ ಇಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಕುಮಾರಸ್ವಾಮಿ ಅವರೇನು ಮಾತಾಡ್ತಿದ್ದಾರೆ, ಇದು JDSಗೆ ವರ ಆಗೋದಿಲ್ಲ, ಶಾಪನೇ ಆಗತ್ತೆ. ಏನೋ ಹಳೆ ಮೈಸೂರು ಭಾಗದಲ್ಲಿ 18-20 ಕ್ಷೇತ್ರಗಳಲ್ಲಿ ಮ್ಯಾಕ್ಸಿಮಮ್ ನಂಬರ್ ಇರುವಂತಹ ಒಕ್ಕಲಿಗ ಸಮಾಜದ ಕ್ಷೇತ್ರಗಳೇನಿದ್ದಾವೆ ಅಲ್ಲಿ ಗೆಲ್ಲಬಹುದೇ ವಿನಃ ಕರಾವಳಿ ಒಂದು ಸ್ಥಾನ ಗೆಲ್ಲೋಕ್ಕಾಗೋದಿಲ್ಲ. ಉತ್ತರ ಕರ್ನಾಟಕದಲ್ಲಿ 5ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲೋಕ್ಕಾಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಈ ನಡೆ, ಈ ನುಡಿ ಆ ಪಕ್ಷಕ್ಕೆ ದೊಡ್ಡ ಹೊಡೆತ ಕೊಡ್ತಾನೇ ಇದೆ. ಮೈತ್ರಿ ಮಾಡಿಕೊಂಡು ಮಾತ್ರಕ್ಕೆ ನಮಗೆ ಇನ್ನೂ ಉಳಿದ ಮಾತುಗಳು ಬರುತ್ತೆ, ಯಾವ ಕಾರಣಕ್ಕೂ ಬರೋದಿಲ್ಲ. BJP ಅತ್ಯಂತ ಸ್ಪಷ್ಟವಾಗಿದೆ, 28ಕ್ಕೆ ಸರಳ ಬಹುಮತ ಬಂದು ಬಿಟ್ಟರೆ ಇನ್ನುಳಿದ ಪಕ್ಷಗಳ ಅಗತ್ಯ ಇಲ್ಲ, ಅವರನ್ನು ಹೊರಗಿಡೋದು ಅಂತ. ಕಾಂಗ್ರೆಸ್ಸು ಕೂಡ ಸುಮ್ಮನೆ ಕೂತಿಲ್ಲ, ಯಾಕಂದರೆ ಪ್ರಶಾಂತ್ ಕಿಶೋರ್ ಅವರನ್ನು ರಾಜ್ಯಕ್ಕೆ ಕರೆಸುವಂತಹ ಪ್ರಯತ್ನಗಳನ್ನು ಮಾಡ್ತಿದೆ. ಅವರು ಈಗಾಗಲೇ ಒಂದು ಮೆಸೇಜ್ ಕೊಟ್ಟಿರುವಂಥದ್ದು, ಸಿದ್ದರಾಮಯ್ಯ ಅನ್ನೋ ಅತಿದೈತ್ಯ ನಾಯಕತ್ವ ಇಲ್ಲದೆ ಹೋದರೆ ಇನ್ನುಳಿದ, ಯಾಕಂದರೆ ಇಲ್ಲಿ ಅಹಿಂದ ಅನ್ನುವಂತಹ ಸಿದ್ಧ ಸೂತ್ರ ಏನಿದೆ, ಒಂದು ಮ್ಯಾಜಿಕ್ಸ್ ಪವರ್ ಏನಿದೆ, ಅದು ಕಾಂಗ್ರೆಸ್ಸನ್ನು ಉಳಿಸ್ತಿದೆ, ಬೆಳೆಸ್ತಿದೆ. ಇನ್ನೂ ಮುಖ್ಯ ಅಂದರೆ ಜಾಗೃತ ಅಹಿಂದ ವಾಹಿನಿ ಅನ್ನುವಂಥದ್ದು ಅಂಡರ್ ಕರೆಂಟ್ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಜಿಲ್ಲಾವಾರು ತಾಲೂಕುವಾರು ದೊಡ್ಡ ಕೆಲಸ ಮಾಡ್ತಿದೆ. ಆ ದೊಡ್ಡ ಕೆಲಸ ಏನು ಅನ್ನೋದು 2027 ಜನವರಿಯಲ್ಲಿ ಬಹುದೊಡ್ಡ ಅಹಿಂದ ಸಮಾವೇಶ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅವರೇ ಅಹಿಂದಾದ ಮುಂದಿನ ನಾಯಕ ಅಂತ ಸುಮ್ಮನೆ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಲ್ಲ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಜಾಗೃತ ಅಹಿಂದ ವಾಹಿನಿ ಅನ್ನುವಂತಹ ಒಂದು ಟೀಮ್ ಅಚ್ಚುಕಟ್ಟಾಗಿ ವರ್ಕ್ ಮಾಡ್ತಿದೆ. ಅವರ ಸ್ಟ್ರೆಂತ್ ಏನು ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗುತ್ತೆ. JDS ಮತ್ತು BJP ನಾವು ಕಾಂಗ್ರೆಸ್ಸನ್ನು ಮಣಿಸಬಹುದು ಅನ್ನೋದು ಒಂದು ಕಡೆ ಮಾತಾಡ್ತಿದ್ರೆ, ಪ್ರಶಾಂತ್ ಕಿಶೋರ್ ಅವರ ಕಾಂಗ್ರೆಸ್ ಎಂಟ್ರಿ, ಸಿದ್ದರಾಮಯ್ಯ ಅವ್ರಿಗಿರುವಂತಹ ಮಾಸ್ ಲೀಡರ್ಶಿಪ್ ಜೊತೆಯಲ್ಲಿ ಯಡಿಯೂರಪ್ಪ ಅವರು ಈಗಾಗಲೇ ಹಿಂದೆ ಸರಿದಿದ್ದಾರೆ, ಅವರನ್ನು BJP ಅವರೇ ಹಿಂದೆ ಸರಿಸಿದ್ರು. ಇನ್ನು ದೇವೇಗೌಡರ ವಿಚಾರ, ಅವರು ಜಾತ್ಯತೀತ ಜನತಾದಳದ ನಾಯಕರು ಕೋಮುವಾದಿ ಪಕ್ಷದ ಜೊತೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ, ಮೈತ್ರಿ ಮಾಡಿಕೊಂಡಿದ್ದಾರೆ. ಅವರ ಸೈದ್ಧಾಂತಿಕ ಬದ್ಧತೆ ಜನಕ್ಕೆ ಅರ್ಥ ಆಗಿದೆ. ಕುಮಾರಸ್ವಾಮಿಯವರು ಇನ್ನೂ 100,000 ಪಟ್ಟು ಸಿದ್ದರಾಮಯ್ಯ ಅವರನ್ನು ಬೈತಾ ಬಂದರೂ ಕೂಡ ಲಾಭ ಆಗೋದಿಲ್ಲ, ನಷ್ಟನೇ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ಈ ಎಫೆಕ್ಟ್ ಏನು ಅನ್ನೋದು ಗೊತ್ತಾಗುತ್ತೆ. ಬಹುಪಾಲು ಅಹಿಂದ ವರ್ಗ ಜಾಗೃತಗೊಂಡಿದೆ. ಅರೆ 5 ಗ್ಯಾರಂಟಿ ಇದುವರೆಗೂ ಯಾರೂ ಕೊಟ್ಟಿರಲಿಲ್ಲ, ಈತ ಕೊಟ್ಟಿದ್ದಾನೆ, ಕೊನೆ ಪಕ್ಷ ಈತನ ಜೊತೆಯಲ್ಲಿ ನಿಲ್ಲಬೇಕು ಅಂತ ಹಳ್ಳಿಗರು, ಯಾರೋ ಹಳ್ಳಿಲೂ ಕೂಡ ಕೆಲವ್ರು ಹೇಳ್ಕೊಡ್ತಾರೆ, ಅಲ್ರಿ ನಿಮಗೆಲ್ಲ 2,000 3,000 ಬಂತು, ಅಭಿವೃದ್ಧಿ ಕಾರ್ಯ ಅಂದ್ರೇನು? ಮನೆ ಅಭಿವೃದ್ಧಿ ಆಗಬೇಕು, ಆ ನಂತರದಲ್ಲಿ ಉಳಿದವು ಅದು ಕೂಡ ಆಗತ್ತೆ. ಗ್ರಾಮೀಣ ಅರ್ಥವ್ಯವಸ್ಥೆ 2,000 ರೂಪಾಯಿಯಿಂದ ತುಂಬ ಸಶಕ್ತವಾಗಿ ರೂಪುಗೊಳ್ತಿದೆ ಅನ್ನೋದಿದೆಯಲ್ಲ, ಅದು ಹಳ್ಳಿಗರಿಗೆ ಬೇಗ ಅರ್ಥ ಆಗ್ತಿದೆ. ಸಿಟಿಲಿರೋ ಜನ ನಾವೇನು ನರೇಟಿವ್ ಸೆಟ್ ಮಾಡ್ತೀವಿ, ಮೇನ್ ಸ್ಟ್ರೀಮ್ ಮಾಧ್ಯಮಗಳಿದ್ದಾವೆ, ಮಣ್ಣು ಮಸಿ, ಅವೆಲ್ಲವೂ ವರ್ಕೌಟ್ ಆಗೋದಿಲ್ಲ. ಅವು ವರ್ಕೌಟ್ ಆಗಿದ್ದರೆ 2023 ವಿಧಾನಸಭಾ ಚುನಾವಣೆಯಲ್ಲೇ BJP 150 ಸ್ಥಾನ ಗೆಲ್ಲಬೇಕಿತ್ತು. 28ಕ್ಕೆ ಬರೆದಿಟ್ಕೊಳ್ಳಿ. ಎಷ್ಟು ಯಾರೇ ತಿಪ್ಪರಲಾಗ ಹಾಕಿದ್ರೂ ಕೂಡ ಸರಳ ಬಹುಮತ ಮೈತ್ರಿ ಪಕ್ಷಕ್ಕೆ ಬರೋದಿಲ್ಲ. ಕಾಂಗ್ರೆಸ್ಗೆ ಬರುತ್ತಾ? ಈಗ ಸದ್ಯದ ಮಟ್ಟಿಗೆ ಅದಕ್ಕೂ ಅವಕಾಶ ಇಲ್ಲ.
ಇದೇ ಕಾರಣಕ್ಕೆ ಪ್ರಶಾಂತ್ ಕಿಶೋರ್ ಅವರನ್ನು ರಾಜ್ಯಕ್ಕೆ ಕರೆಸ್ತಿರುವಂಥದ್ದು ಕಾಂಗ್ರೆಸ್ನ ನಾಯಕರು ರಾಹುಲ್ ಗಾಂಧಿ. ಆದರೆ ಪ್ರಶಾಂತ್ ಕಿಶೋರ್ ಅವರು ಹೇಳ್ತಿರುವಂಥದ್ದು ಒಂದೇ ಮಾತು, ಸಿದ್ದರಾಮಯ್ಯ ನಾಯಕತ್ವವನ್ನು ಪಕ್ಕಕ್ಕಿಟ್ಟು ಹೋದರೆ ಕಾಂಗ್ರೆಸ್ ದೊಡ್ಡ ಲಾಸ್ ಮಾಡಿಕೊಳ್ಳುತ್ತೆ. ಸೊ CM ಸ್ಥಾನದಿಂದ ಅವರನ್ನು ಇಳಿಸುವ ಪ್ರಯತ್ನಗಳ ಮಾಡೋ ಬದಲು ದಲಿತ ನಾಯಕತ್ವದ ಒಬ್ಬ ಮುಖ್ಯಮಂತ್ರಿಯನ್ನು ಕೂರಿಸುವಂಥದ್ದು ಮುಖ್ಯ. ಮುಂದಿನ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಚುನಾವಣೆ ಎದುರಿಸಬೇಕು. ಡಿ ಕೆ ಶಿವಕುಮಾರ್ ಅದ್ಭುತ ಸಂಘಟನಾ ಚತುರ ಅಷ್ಟೇ. DCM ಮತ್ತೊಂದು ಸಲ ಅತ್ಯುನ್ನತ ಸ್ಥಾನ ಸಿಗುತ್ತೆ, CM ಆಗ್ತಾರೆ, ಸುಲಭ ಅಲ್ಲ. ಹೈಕಮಾಂಡ್ ಮಟ್ಟದಲ್ಲೇ ಚರ್ಚೆ ಆಗ್ತಿರುವಂತಹ ಆಗಿರೋ ವಿಚಾರ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥದ್ದು ಸರಳ ಸುಲಭದ ಮಾತಲ್ಲವೇ ಅಲ್ಲ. ನೀವೇನಂತೀರಾ? ಕಮೆಂಟ್ ಮಾಡಿ.